Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಈ ಒಂದು ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to St. John, chapter 6, verse 57. ಈ ದಿನ ನಾವು ಧ್ಯಾನ ಮಾಡುವಂತಹ ವಾಕ್ಯದ ಭಾಗ ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯ 57ನೇ ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ. As the living Father has sent me, and I live because of the Father, so he who eats me, he also shall live because of me. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನನ್ನು ನನ್ನಿಂದ ಜೀವಿಸುವನು. Jesus is the bread of life from heaven. ಯೇಸು ಕ್ರಿಸ್ತರೇ ಪರಲೋಕದಿಂದ ಬಂದಂತ ಒಂದು ಜೀವದ ರೊಟ್ಟಿಯಾಗಿದ್ದಾರೆ. The believer has to feed on him. ಆತನ ಮೂಲಕವಾಗಿ ವಿಶ್ವಾಸಿಗಳು ತಿನ್ನಲ್ಪಡಬೇಕು. It simply means our needs are met in Jesus. ಅದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಅಗತ್ಯತೆಗಳು ಕ್ರಿಸ್ತ ಯೇಸುವಿನ ಮೂಲಕ ಸಂಧಿಸಲ್ಪಡುತ್ತೆ. We live by him. ನಾವುಗಳು ಆತನಲ್ಲಿ ಜೀವಿಸುವಂತರಾಗ್ತೀವಿ. Jesus is our provider. ಯೇಸು ಕ್ರಿಸ್ತನು ನಮಗೆ ಒದಗಿಸಿಕೊಡುವಾತನು. We receive Holy Spirit at new birth. ಪರಿಶುದ್ಧಾತ್ಮನಿಂದ ನಾವು ಹೊಸದಾಗಿ ಹುಟ್ಟಲ್ಪಟ್ಟಿದ್ದೀವಿ. What the Holy Spirit does within us is the fruit of the Spirit. ಪರಿಶುದ್ಧಾತ್ಮ ದೇವರು ಏನ ಮಾಡ್ತಾರೆ ಅಂದ್ರೆ ನಮ್ಮೊಳಗಡೆ ಆ ಪವಿತ್ರಾತ್ಮನ ಒಂದು ಫಲವನ್ನು ಉಂಟಾಗುವಂತೆ ಮಾಡ್ತಾರೆ. With mouth we confess Jesus as our Lord or deny. ಸೊ ಯೇಸು ಕ್ರಿಸ್ತನು ನಮ್ಮ ಬಾಯಿಯ ಮೂಲಕವಾಗಿ ಆರೈಕೆ ಮಾಡ್ತೀವಿ ಆತನೇ ನಮ್ಮ ಕರ್ತನೆಂದು, ಅಥವಾ ಆತನನ್ನು ನಾವು ನಿರಾಕರಿಸಬಹುದು. Mouth speaks what the heart is full of. ನಮ್ಮ ಹೃದಯದ ತುಂಬಿಸಲ್ಪಟ್ಟದ್ದನ್ನೇ ನಮ್ಮ ಬಾಯಿ ಮಾತನಾಡುತ್ತದೆ. Our words carry the evidence of our love for God and for others. ನಮ್ಮ ಮಾತಿನಲ್ಲಿ ಬೇರೆಯವರಿಗೆ ಗುರಿತಾದಂತ ಪ್ರೀತಿ ಮತ್ತೆ ದೇವರ ಗುರಿತಾದಂತ ಪ್ರೀತಿಯನ್ನು ತಿಳಿಯಪಡಿಸುತ್ತದೆ. Galatians chapter 5 verse 22 and 23. ಗಲಾತ್ಯ 5:22-26 ಹೇಳುತ್ತದೆ. But the fruit of the Spirit is love, joy, peace, long-suffering, kindness, goodness, faithfulness, meekness, self-control. Against such things there is no law. ಪ್ರೀತಿ, ಸಂತೋಷ, ತಾಳ್ಮೆ, ಒಳ್ಳೆತನ, ಜಾಣ್ಮೆ, ನಂಬಿಗಸ್ತಿಕೆ ಮತ್ತೆ ಸ್ವನಿಯಂತ್ರಣ, ಇವುಗಳೆಲ್ಲವೂ ಸಹ ಒಂದು ವಾಕ್ಯದ ಒಂದು ಪುರಾವೆ ಆಗಿದೆ. Love, joy, patience, goodness, gentleness, faithfulness and self-control will be evident in our words. ನಮ್ಮ ಬಾಯಿಯ ಮಾತಿನಲ್ಲಿ ಬರುವಂತ ನುಡಿಯುವಂತ ಒಂದೊಂದು ಮಾತುಗಳು ಪದಗಳು ಅದು ಪ್ರೀತಿ, ಸಂತೋಷ, ತಾಳ್ಮೆ, ಒಳ್ಳೆಯತನ, ಜಾಣ್ಮೆತನ, ನಂಬಿಗಸ್ತಿಕೆ, ಅದೇ ನಮ್ಮ ಸ್ವನಿಯಂತ್ರಣ, ಇವುಗಳನ್ನು ತೋರಿಸಿಕೊಡುತ್ತದೆ. Our words carry the evidence of our love for God and others. ನಮ್ಮ ಮಾತು ಬೇರೆಯವರ ಒಂದು ದೇವರ ಮೇಲಿರುವಂತಹ ಪ್ರೀತಿಯನ್ನು ತಿಳಿಯಪಡಿಸುತ್ತದೆ, ಅದೇ ರೀತಿ ಬೇರೆಯವರ ಮೇಲಿರುವಂತಹ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. Unregenerate people tear down others with their harsh words and grieve the Holy Spirit. ಒಂದು ಕೆಲವು ಜನಾಂಗಗಳಿದ್ದಾರೆ, ಅವರ ಮಾತಿನ ಮೂಲಕನೇ ಅರಿಯುವಂತೆ ಅಥವಾ ಸೀಳುವಂತೆ ಮಾತಾಡ್ತಾರೆ, ಆ ಪರಿಶುದ್ಧಾತ್ಮನನ್ನ ದುಃಖಿಸುವಂತೆ ಮಾತಾಡ್ತಾರೆ. That is bad fruit to hurt others. ಅದು ಕೆಟ್ಟ ಒಂದು ಫಲವಾಗಿದೆ, ಬೇರೆಯವ್ರನ್ನ ಅದು ನೋವುಪಡಿಸುವಂತದ್ದು. But the people of Holy Spirit breathe life into our souls with words when they speak. ಯಾವಾಗ ಪವಿತ್ರಾತ್ಮನಿಂದ ಒಬ್ಬ ವ್ಯಕ್ತಿ ತುಂಬಿದನೋ ಆತನಲ್ಲಿ ಜೀವ ಇರುತ್ತೆ, ಆತನ ಮೂಲಕವಾಗಿ ಹೊರಡುವಂತ ಮಾತುಗಳು
ಅವರ ಆತ್ಮಕ್ಕೆ ಹಿತವನ್ನು ಉಂಟು ಮಾಡುತ್ತೆ. James chapter 3 verse 3. ಇಲ್ಲಿ ಯಾಕೋಬ ಪತ್ರಿಕೆ 3:3 Now if we put bridles into the mouths of horses that they would obey us, we direct their whole body as well. ಈ ಒಂದು ಕುದುರೆಗೆ ಕಡಿವಾಣ ಹಾಕುವಾಗ ಅದರ ಶರೀರವೆಲ್ಲ ನಾವು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ ನಮ್ಮ ಮಾತುಗಳು ಸಹ ಮಾತನಾಡುವಾಗ ನಿಯಂತ್ರಣಕ್ಕೆ ಬರುತ್ತೆ. Verse 8. But the tongue no one among men is able to tame. It is a restless evil full of deadly poison. ನಮ್ಮ ನ್ಯಾಯಾಲಯದಲ್ಲಿ ಬರುವಂತ ಮಾತುಗಳು ಅದು ಏನು ವಿಶ್ರಾಂತಿ ಇಲ್ಲದಂತೆಯೇ ನಮ್ಮ ಮೂಲಕವಾಗಿ ಮಾತಾಡುತ್ತೆ, ಅದೊಂದು ಪಾಪಕ್ಕೆ ಗುರಿ ಮಾಡುತ್ತೆ. Verse 9. With it we bless the Lord and Father, and with it we curse men who have been made according to the likeness of God. ಅದೇ ನ್ಯಾಲಿಗೆ ಮೂಲಕವಾಗಿ ನಾವು ಏನ್ ಮಾಡ್ತೀವಿ, ದೇವರನ್ನು ಸಹ ಆರಾಧಿಸ್ತೀವಿ, ಅದೇ ರೀತಿ ದೇವರನ್ನು ಸಹ ನಾವು ಸ್ತುತಿಸ್ತೀವಿ, ಆರಾಧಿಸ್ತೀವಿ. Verse 10. Out of the same mouth come forth blessing and cursing. These things, my brothers, ought not to be so. ಅದೇ ನ್ಯಾಲಿಗೆಯಿಂದ ಆಶೀರ್ವದಿಸ್ತೀವಿ ಮತ್ತೆ ಕೆಲವನ್ನ ಶಪಿಸ್ತೀವಿ. Does the spring out of the same opening gush forth the sweet and the bitter? ಅದ್ರ ಮೂಲಕವಾಗಿ ಬರುವಂತ ಬುಗ್ಗೆಯು ಅದು ಕಹಿ ಮತ್ತು ಸಿಹಿಯಾಗಿರುತ್ತದೆ. Can a fig tree, my brothers, produce olives, or a vine figs? Neither can salt water produce sheep. ಅಂಜೂರ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ, ದ್ರಾಕ್ಷ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ, ಹಾಗೆಯೇ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. Only a spirit-filled man can forgive, show kindness and compassion. ಯಾವ ವ್ಯಕ್ತಿ ದೇವರ ಆತ್ಮನ ತುಂಬಿಸಿದನೋ ಅಂತ ವ್ಯಕ್ತಿ ಬೇರೆನ ಕ್ಷಮಿಸುವುದಕ್ಕೆ, ಅವನ್ನ ಸ್ವೀಕರಿಸುವುದಕ್ಕೂ, ಆತನು ಬೇರೆ ಮೇಲೆ ಕರುಣೆ ತೋರೋದಕ್ಕೂ ಸಹ ಸಿದ್ಧನಾಗಿರ್ತಾನೆ. Forgiveness is a choice to love and not hurt. ಕ್ಷಮಿಸುವಂತದ್ದು ಅದು ನಾವು ಆಯ್ಕೆ ಮಾಡಿಕೊಳ್ಳುವಂತದ್ದಾಗಿದೆ. ಬೇರೆಯವ್ರನ್ನ ಒಂದು ಬೇರೆ ನೋವು ಮಾಡುವಂತದ್ದು ಅದು ಆಯ್ಕೆ ಮಾಡುವಂತದ್ದಲ್ಲ. Kindness is not passing by. It is getting off your donkey and helping the bloody assaulted man in the ditch. ಇಲ್ಲಿ ಕರುಣೆ ತೋರೋದು ಅಂತಂದ್ರೆ ಬರೀ ಅವನನ್ನ ನೋಡಿ ಸುಮ್ನೆ ಮುಂದುವರಿಯೋದಂತದಲ್ಲ. ಆತನ ಬಳಿಗೆ ಹೋಗಿ ಒಂದು ಕತ್ತೆಯಿಂದ ಬಂದಂತಹ ರಥದಲ್ಲಿ ಇಳಿದು ಹೋಗಿ ಆತನ ಮೇಲೆ ಕರುಣೆ ತೋರಿ ಆತನ ಪೋಷಣೆ ಮಾಡಿದ್ದು ಕರುಣೆ ಅಂತದಾಗಿದೆ. Compassion is the feeling of mercy. ಕರುಣೆ ತೋರುವಂತದ್ದು ಒಂದು ದಯೆ ತೋರುವಂತದ್ದು ಅದು ಒಂದು ಕರುಣೆಯ ಒಂದು ಭಾವನೆಯಾಗಿದೆ. This is what Jesus did on the cross to save people who had no hope in life. ಇದನ್ನೇ ಯೇಸು ಕ್ರಿಸ್ತನು ಆತನ ಶಿಲುಬೆಯ ಮರಣದಲ್ಲಿ ನಮ್ಮ ಎಲ್ಲರನ್ನು ರಕ್ಷಿಸುವುದಕ್ಕೆ ಮಾಡಿದಂತಹ ಕಾರ್ಯ. ಇದು ನಿರೀಕ್ಷೆಯ ಜೀವನವಾಗಿದೆ. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.